ಅದನ್ನ ಕನ್ಸಿಡರ್ ಮಾಡಿಕೊಂಡು ನೀವು ರೋಡ್ಗೆ ಪ್ರಪೋಸ್ ಮಾಡಿದ್ರೆ ಓಕೆ, ಇಲ್ಲ ಆಸ್ ಇಟ್ ಈಸ್ ಪ್ರಪೋಸ್ ಮಾಡಿದ್ರೆ ದೆನ್ ಪ್ರಾಬ್ಲಮ್ ಆಗ್ತದೆ ಅಲ್ವಾ. ಅದು ನೋಡ್ಕೊಂಡು ಆ ಲೆವೆಲಿಂಗ್ ನೋಡಿಕೊಂಡು ಆ ಲೆವೆಲಿಂಗಿಗೆ DPR ಮಾಡ್ಕೋಬೇಕಿತ್ತು. ಹೇಗಾಗಿದೆ ಇದು? ಇವರೇನು ಹೇಳ್ತಿದ್ರೆ, ಈ ಸ್ಟ್ರೆಚ್ಚಲ್ಲಿ ಬೆಳ್ಳಂದೂರು ಟು ವರ್ತೂರಲ್ಲಿ ಭಾಳಷ್ಟು ಸತಿ ಫ್ಲಡ್ಡಿಂಗ್ ಎಲ್ಲ ನೋಟಿಸ್ ಆಗಿದೆ, ಅಬ್ಸರ್ವ್ ಆಗಿದೆ ಕೆಲವೊಂದು ಏರಿಯಾದಲ್ಲಿ. ಆ ಏರಿಯಾದಲ್ಲಿ ನೀವು ಲೆವೆಲಿಂಗ್ ನೋಡಿಕೊಂಡು ಅಕಾರ್ಡಿಂಗ್ ಟು ದಟ್ ಲೆವೆಲಿಂಗ್ಗೆ DPR ತೊಗೋಬೇಕಲ್ವಾ, ಮಾಡಬೇಕು. ಅದು ಮಾಡಿದ್ದೀರಾ ಇಲ್ಲ ಆಸ್ ಇಟ್ ಈಸ್ ಜಸ್ಟ್ ಎ ಬಫರ್ ರೋಡ್? ಇಲ್ಲ, ಹೈ ಫ್ಲಡ್ ಲೆವೆಲ್ ನೋಡ್ಕೊಂಡು ಮಾಡಿರ್ತದೆ. ಚೆಕ್ ಮಾಡಮ್ಮ ಇನ್ನೊಂದ್ಸರಿ ಹೈ ಫ್ಲಡ್ ಲೆವೆಲ್, ಮಿನಿಮಮ್ ಸ್ಪೀಡ್ ಲೆವೆಲ್ ನೋಡಿ. ಕಂಟ್ರೋಲ್ ಪಾಯಿಂಟ್ಸ್, ಈ ಕಂಟ್ರೋಲ್ ಪಾಯಿಂಟ್ಸ್ ಆಫ್ ದಿ ಸ್ಟಾರ್ ವಾಟರ್ ಡ್ರೈನ್ ನೀವು ಐಡೆಂಟಿಫೈ ಮಾಡಿ ನಮಗೆ ಕೊಡಬೇಕು. ಸೊ ಯುವರ್ ಗೈಡಿಂಗ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ದಿ ರೋಡ್. ನೋಡಿ ಸರ್, ಅವ್ರು ಕಾಂಪೌಂಡ್ ಕಟ್ಟಿದಾರಲ್ವಾ, ಅದೆಲ್ಲ ದೂರನೇ ಇದೆ. ಇಲ್ಲಿ ಸುಮ್ಮನೆ ಗ್ರಿಲ್ ಫೆನ್ಸ್ ಇಲ್ವಲ್ಲ, ಚೈನೀಸ್ ಎಲ್ಲ ಫೆನ್ಸ್ ನೋಡ್ರೆ ಕ್ಲಿಯರ್ ಮಾಡ್ಕೊಬೋದು, ಪ್ರೂವ್ ಮಾಡ್ಬೋದು, ಲಿಂಕ್ ಮಾಡ್ಬೋದು. 1 200 ಮೀಟರ್ ಸರ್ ನೋಟಿಸ್ ಆದ್ಮೇಲೆ ಬಿಡ್ತೀರಾ ಅಂತ ಅವರೇ ಹೇಳಿದ್ದಾರೆ ಸರ್. ಆಯ್ತು ಅಂದ್ರೆ ಸರ್ ನೀನು ದಿನ ಪ್ರಯತ್ನ ಮಾಡಬೇಕು. ಸೊ ದಟ್ ಆ ಕಡೆ ಜಾಯಿನ್ ಆಗ್ಬೇಕಲ್ವಾ. ನಮ್ಮ ಕೆಲಸ ಏನೋ ಒಂದು ಅವ್ರಿಗೆ ಯಾರಿಗೋ ಮಾಡಿಕೊಟ್ರು, ಇವ್ರು ಬಿಟ್ಟು ಕೊಟ್ರು, ಆ ರೀತಿ ಬರಬಾರ್ದು. ಸ್ವಲ್ಪ ಜಾಸ್ತಿನೇ ಮಾಡಿದೀವಿ, ಒಂದು 2-3 ಇವಾಗ ಸರ್ ಹೇಳಿದ್ ಮಾತ್ರ ವೆರಿ ಇಂಪಾರ್ಟೆಂಟ್. ಈಗ ಕೊಡ್ತಾರೆ ಜಾಗ ಈ ತರ ಮಾಡ್ಬೇಕಾದ್ರೆ, ಆಮೇಲಿಂದ ಕೊಡೋದಿಲ್ಲ. ಒಂದು ಸಾರಿ ಯೂಸ್ ಟು ದಿಸ್ 15 ಮೀಟರ್ಸ್ ಅವ್ರಿಗೆ ಏನು FIR ಸಿಕ್ಬಿಡುತ್ತೆ, ಯಾವಾಗ ಅವ್ರು ಬಿಟ್ಬಿಡ್ತಾರೆ. ಬಿಫೋರ್ ವಿ ಮೇಕ್ ದಿಸ್ ರೋಡ್ ನಾವು ಕೈಲಿ ಯೂನಿಫಾರ್ಮ್ ಇಡ್ತು ಎಲ್ಲ ಹತ್ರನೂ ಇರಂಗೆ ಎನ್ಶೂರ್ ಮಾಡ್ಕೊಳ್ಳಿ. ಅದಂತೂ ಮಸ್ಟ್. ಒಂದು ಏನಾರ ಗೈಡ್ಲೈನ್ ಸ್ಟಡಿ ಮಾಡ್ಕೊಂಡು ಅಲೈನ್ಮೆಂಟ್ ಆಫ್ ದ ಡ್ರೈನ್ ಸಮ್ವೇರ್. ಸೊ ವಾಟ್ ನಾಯಕ್ ಇಸ್ ಟೆಲ್ಲಿಂಗ್, ನೀವು ಇದನ್ನ ಹಾಕ್ಬಿಟ್ರೆ ಸೊ ಸಣ್ಣ ಸಣ್ಣ ಪಾರ್ಸಲ್ ಇರೋರಿಗೆ ಎಂಟ್ರಿ ಪಾಯಿಂಟೇ ಇದಿರ್ತದೆ ಸಮ್ಟೈಮ್ಸು, ಅದು ನೋಡ್ಕೊಂಡು ಮಾಡ್ತಾರೆ. ಹಾಗಾಗಿ ಬರಲ್ಲ, ಡ್ರೈನ್ ಮಾಡ್ಬೋದಾ? ಫಿಕ್ಸ್ ಆಗುತ್ತೆ. ಅದಕ್ಕೆ ನಾವು ಸಭಿಕ ನಾವು ಔಟರ್ ರಿಂಗ್ ರೋಡ್ ಇಂದ ಸ್ಟಾರ್ ವಾಟರ್ ಡ್ರೈನ್